ವಿನಿ, ಹೆಂಗಿತ್ತಪ್ಪ ಕತ್ರಿಘಟ್ಟ ಜಾತ್ರೆ? ಅಣ್ಣ ಬೇರೆ ಲೆವೆಲ್ ಆಯ್ತಣ್ಣ, ತುಂಬಾ ಖುಷಿ ಆಯ್ತು. ಈ ತರ ಜಾತ್ರೆ ಮಾತ್ರ ಹೇಳು, ಜಾತ್ರೆ ಹೆಂಗಿತ್ತು? ಅಣ್ಣ ಸಕ್ಕದಾಗಿತ್ತಣ್ಣ ಜಾತ್ರೆ ಮಾತ್ರ ಬೇರೆ ಲೆವೆಲ್. ಯಾರ್ಯಾರು ಕತ್ರಿಘಟ್ಟ ಜಾತ್ರೆಗೆ ಹೋಗಿದ್ದೀರಾ, ಯಾರ್ಯಾರು ಹೋಗಿ ಬಂದಿದ್ದೀರಾ ಕಮೆಂಟ್ಸ್ ಮಾಡಿ, ಆಮೇಲೆ ಶೇರ್ ಮಾಡಿ, ಆಮೇಲೆ ಮಡೇನೂರು ಮನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಒಳ್ಳೆ ಕಮೆಂಟ್ ಹಾಕ್ತೀರಾ ಅವರೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಯಾರ್ಯಾರು ಬ್ಯಾಡ್ ಕಮೆಂಟ್ ಹಾಕ್ತೀರಾ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಯಾರ್ಯಾರು ಆಸೆ ತೀರಿಸಬೇಕು ಎಲ್ಲ ತೀರಿಸ್ಕೊಳ್ಳಿ. ಆಮೇಲೆ ಮುಂದೆ ಏನಣ್ಣ, ಹೋಗ್ತಾ ಇದೀವಿ ದಾರಿ, ಹೋಗ್ತಾ ಇದೀವಿ. ಬದುಕು ಏನ್ ಮಾಡೋಣ, ಬದುಕು ಅಂತ ಏನೋ ಒಂದು ಮಾಡ್ಬೇಕು. ಏನೋ ಲವ್ ಯು ಫೇಲ್ಯೂರ್ ಆಗಿ ಹುಚ್ಚಿಡ್ದಂಗ್ ಮಾತಾಡ್ತಾ ಇದೀಯ? ಅಯ್ಯೋ ಇಲ್ಲ ಅಣ್ಣ, ಅದೇನ ಹೇಳ್ತಾರದಣ್ಣ, ಲವ್ ಮಾಡಿದ್ದೆ, ತುಂಬಾ ಟಾರ್ಚರ್ ಅಣ್ಣ. ನೋಡು ಫೋನು ನಾವೇನೋ ಮೆಸೇಜ್ ಮಾಡಿದ್ರೆ ಮೆಸೇಜ್ ರಿಪ್ಲೈ, ಅವಳೇನೋ ಮೆಸೇಜ್ ಮಾಡಿದಾಗ ನಾವು ರಿಪ್ಲೈ ತೆಗ್ದಿಲ್ಲ ಅಂದಾಗ ಯಾಕೆ ತೆಗ್ದಿಲ್ಲ, ಅದು ರಿಪ್ಲೈ ಕೊಡೋದು, ರಿಪ್ಲೈ ಕೊಡೋದು. ಸರಿ ಸರಿ, ಯಾಕೆ ತೆಗ್ದಿಲ್ಲ ಅಂದಾಗ ಇಲ್ಲ ನಾನ್ ಯಾಕೆ ನೀನ್ ಮೆಸೇಜ್ ತೆಗ್ದಿಲ್ಲ, ನೀನ್ ಫಿಗರ್ ಅಂತ ಬಿದ್ದದ್ರ? ಇಲ್ಲ ಏನು ಇಲ್ಲ ನಾನ್ ಚೆನ್ನಾಗಿದ್ದೀನಿ, ಇವ್ನ್ ಬಿಟ್ರೆ ಬೇರೊಂದ್ ಸಿಗಲ್ಲ, ಶವಾಶ್, ಇವ್ನ್ ಬಿಟ್ರೆ ಬೇರೊಂದ್ ಸಿಗಲ್ಲ. ಯಾಕಂದ್ರೆ ನಾನು ಎಣ್ಣೆ ಹೊಡಿಲ್ಲ, ಸಿಗರೇಟ್ ಸಿಗಲ್ಲ, ಏನು ಸಿಗಲ್ಲ, ನಮ್ಗೆ ಅದು ಅಭ್ಯಾಸ ಇಲ್ಲ. ಅವಳು ಆ ಮೈಂಡಿಗೆ ಏನ್ ಹಾಕೊಂಡಿದ್ದೆ, ಇವ್ನ ಮದುವೆ ಮಾಡ್ಕೊಂಡ್ರೆ ಲೈಫ್ ಸೆಟ್ಲ್ ಆಗ್ಬೋದು, ಏನಾದ್ರು ಬದುಕು ಚೆನ್ನಾಗಿರುತ್ತೆ ಅಂತ ಅವಳ ಪ್ಲಾನ್. ಇಲ್ಲಿ ಸಂತೋಷ, ಬದುಕು ಚೆನ್ನಾಗಿಲ್ಲ, ನಂಗೂ ಸಂತೋಷ. ಹಂಗಂದ್ಬಿಟ್ಟು ಯಾವಾಗ ನೋಡ್ರು ಫೋನ್ ಮಾಡ್ತಾರೆ, ಫೋನ್ ತೆಗ್ದಿಲ್ಲ ಅಂದ್ರೆ ಯಾಕೆ ಫೋನ್ ತೆಗ್ದಿಲ್ಲ, ಎಲ್ಲಿದ್ಯಾ? ಒಬ್ರಲ್ಲೆಲ್ಲ ಮಾಡಿದ್ಯಾ ಇಲ್ಲ ಒಂದ್ 2 ಜನ ಮಾಡಿದ್ಯಾ? ಇಲ್ಲ ಒಂದ್ 3 ಜನ ಮಾಡಿದ್ಯಾನ. ಮೈನ್ ಅವರೆಲ್ಲ ಅಷ್ಟು ಬಂದು ಹೋಗ್ಬಿಟ್ರಷ್ಟೇ. ಇವಳ ಮಾತ್ರ ನಾನು ಕರೆಕ್ಟ್ 4 ವರ್ಷ ಲವ್ ಮಾಡಿದ್ದೆ ಕಣ. 4 ವರ್ಷ ಲವ್ ಮಾಡಿದ್ದೆ, ಮಾಡಿಲ್ಲ ಅಂತಲ್ಲ, ಚೆನ್ನಾಗೇ ಇದ್ವು ಅಣ್ಣ. ಯಾವನೋ ಬಂದು ತಂದಾಕ್ಬಿಟ್ಟ ಕಣ, ಯಾರು ತಂದಾಕಿದ್ರು ಇದುವರೆಗೂ ನನಗೆ ಗೊತ್ತಿಲ್ಲ. ಅದೇ ನಮಗೆ ಫಸ್ಟ್ ಪಾಯಿಂಟ್ ಆಗಿತ್ತು. ಯಾರೋ ಹುಡುಗಿ ಜೊತೆ ಹೋಗ್ತಾ ಇದೀನಿ, ಹಂಗ್ ಹೋಗ್ತಾ ಇದೀನಿ, ಯಾರೋ ಫ್ರೆಂಡ್ಸ್ ಹಾಕೊಟ್ಟಿದ್ದಾರೆ. ಇವಾಗೂ ನಾನು ಸತ್ಯ ತಿಳ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಾನ್ ಫೋನ್ ಮಾಡಿದ್ರೆ ಫೋನ್ ತೆಗಿತಾಳೆ, ಎಲ್ಲಿದ್ಯಾ, ಇಲ್ಲಿದೆ, ಕಟ್ ಮಾಡ್ತಾಳೆ. ತಿರ್ಗಾ ಫೋನ್ ಮಾಡ್ರೆ ಎಲ್ಲಿದ್ಯಾ ಅಂದ್ರೆ ಮಾಡಿದ್ಯಾ? ಮಾಡಿದ್ದಣ, ಒಂದ್ 70-80 ಸಾವಿರ ಖರ್ಚು ಮಾಡಿದೆ ಕಣ. ಈಗ ಎಷ್ಟಿದೆ ಅಮೌಂಟ್? ಇವಾಗ ₹1 ಇಲ್ಲ ಕಣ. ಅದಕ್ ನಾನು ಸುಮ್ನೆ, ಅದಕ್ಕೆ ನಮ್ಮ ಅಮ್ಮನ್ಗೆ ಇದುವರೆಗೂ ನಮ್ಮ ಅಮ್ಮಗ್ ಸೀರೆ ಕೊಡ್ಸಿಲ್ಲಣ್ಣ. ಅದಕ್ಕೆ ಎಲ್ಲ ತಗೊಂಬಂದ್ ಸಂಬಳ ಎಲ್ಲ ಇವಳಿಗೆ ಹಾಕ್ದೆ ನಾನು, ಸುರ್ದೆ. ಇವಾಗ ಅನಿಸ್ತಾ ಇತ್ತು ನನಗೆ. ನಮ್ಮಮ್ಮ ಅಂದ್ರು, ಲವ್ ನನ್ ಮಾತ್ ಕೇಳು, ಲವ್ ಬೇಡ, ಬದುಕು ನೋಡು, ಫಸ್ಟ್ ದುಡ್ಡು ಮಾಡು, ಆಮೇಲೆ ಹುಡುಗಿ ಬರ್ತಾಳೆ. ಇಲ್ಲ ನಾನು ಆ ಹುಡುಗಿ ಲವ್ ಮಾಡ್ತಾ ಇದೀನಿ, ಅವ್ರ ಮನೇಲೂ ಗೊತ್ತಾಯ್ತು, ನಮ್ಮ ಮನೇಲೂ ಗೊತ್ತಾಯ್ತು, ಹಿಂಗೆ ನಡ್ಕೊಂಡ್ ಹೋಗ್ಲಿ ಅಂತ ನಾನಿದ್ದೆ. ಹೋಯ್ತು, ಚೆನ್ನಾಗಿತ್ತಣ್ಣ. ಒಂದ್ 2 ವರ್ಷ ಚೆನ್ನಾಗೇ ಇತ್ತು. ಯಾರೋ ಸೆಂಟ್ರಲ್ ಬಂದ್ಬಿಟ್ರಣ, ಯಾರು ಬಂದ್ರು ಇವಾಗೂ ನಮ್ಗೂ ಗೊತ್ತಾಗ್ತಾ ಇಲ್ಲ. ಎಲ್ಲರಲ್ಲಿ ಬಂದು ಕಡ್ಡಿ ಅಳ್ಳಾಡಿಸಿದ ಭಗವಂತ ಯಾರಂದ ಗೊತ್ತಾಗ್ತಾ ಇಲ್ಲ. ನಾನು ಅವಳು ಅದೇ ಕೇಳ್ತಾ ಇದ್ದೀನಿ, ನನ್ ಬಗ್ಗೆ ಏನಾದ್ರು ತಪ್ಪಿದ್ಯಾ, ಬಂದ್ ನನ್ನ ಹತ್ರ ಬಂದ್ ಮಾತಾಡು, ಫೋನಲ್ಲಿ ಮಾತಾಡ್ಬೇಡ, ಡೈರೆಕ್ಟ್ ಆಗಿ ಮಾತಾಡ್ತೀಯ, ನನ್ ಮೇಲೆ ತೋರ್ಸು, ಏನ್ ಫುಡ್ ತೋರ್ಸು. ನಾನು ಯಾವ್ದೋ ಹುಡುಗಿ ಜೊತೆ ಇದ್ನಿ ಅಂತೀಯ, ನಾನ್ 1000 ಹುಡುಗಿ ಜೊತೆ ಅಂತೀನಿ, ನಿನ್ ತರ ಹುಡುಗಿ ನೋಡ್ತೀನ? ಸರಿ ಬಿಡು ವಿನಿ, ತಲೆ ಕೆಡ್ಸ್ಕೊಬೇಡ. ನಾಡ್ದು 10ನೇ ತಾರೀಕು ನನ್ನ ಬರ್ತ್ಡೇ ಪ್ರಯುಕ್ತ ಒಂದು ಟೈಟ್ಲ್ ಲಾಂಚ್ ಮಾಡ್ತಾ ಇದ್ದೀವಿ ಅಣ್ಣ. ಸಂತೋಷ ಅಣ್ಣ. ನಾಡ್ದು ಮಿಸ್ ಮಾಡ್ದಂಗೆ 10 ಗಂಟೆಗೆ 10ನೇ ತಾರೀಕು ಬೆಳಿಗ್ಗೆ GT ಮಲಿಬಾ ಸಿಗೋಣ. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆನಾ? ಓಕೆನಾ, ನೀವು ಬನ್ನಿ, ಬರ್ತೀವಣ್ಣ, ಕಾಯ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್ ಬಾಯ್.